ನವ ಕರ್ನಾಟಕ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ನೀವು ಇದುವರೆಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಾತಾಡಿ ಹಾಗೂ ನನ್ನ ಗುರುಗಳು ಗೋಪಾಲ್ ರೆಡ್ಡಿ ಸರ್, ನನ್ನ ಪ್ರೀತಿಯ ನನ್ನ ಹಿರಿಯ ಸೋದರಿ ದೊಡ್ಡಿ ಚಂದ್ರಕ್ಕನು, ರೆಬಲ್ ಸ್ಟಾರ್ ಅಂತ ನಾನು ಹೆಸರು ಇಡ್ತೀನಿ ಅವ್ರಿಗೆ. ಅವ್ರು ನೋಡ್ರೆ ನನಗೆ ಭಯ ಜಾಸ್ತಿ. ಸ್ಟಾರ್ಟಿಂಗ್ ಅವ್ರು ಮೀಟ್ ಮಾಡಿದೆ, ಕತ್ಲಲ್ಲಿ ಮೀಟ್ ಮಾಡಿದೆ. ನಾನು ಕುಟುಂಬದ ಮುಂಚೆಗೆ ಏನು ಸಹ ಮಾತಾಡೋಣಪ್ಪ ಅಂತಂದೆ. ನೇರವಾಗಿ ಮಾತಾಡ್ತಾರೆ, ಒಂದೇ ಥರ ಭಾರಿ ಇಷ್ಟ ನನಗೆ. ಬಟ್ ಗೊತ್ತಿಲ್ಲ ಅಷ್ಟೇ, ನಾನು ತುಂಬ ಇಷ್ಟ ಬೀಳುವಂಥ ವ್ಯಕ್ತಿ ವೆಂಕಟೇಶ್ವರ. ಈಗ ಫ್ರೀ ಆಗಿದ್ದಾರೆ, ಹೇಗೆ ಬೇಕಾದ್ರೆ ನಾವು ಯೂಸ್ ಮಾಡ್ಕೊಬೋದು, ಚೆನ್ನಾಗಿ ಗ್ರೇಡ್ ಆಗಿದ್ದಾರೆ. ಈಗ ನಮ್ಮ ಸತ್ಯಣ್ಣ ನಾವು ಹೇಳಂಗಿಲ್ಲ, ಬಹುಶಃ ದಾನವೀರ ಶೂರಕರ್ಣ ಅಂದರೆ ಇವಾಗ ಆಗ್ಬೋದೇನೋ ಗೊತ್ತಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಬಂದಿರ್ತಕ್ಕಂಥ ನಮ್ಮ ಪಕ್ಕದೂರವರು, ಅಣ್ಣವರು, ಜಯರಮಣ್ಣವರು, ನಮ್ಮ ಮುನರತ್ನಮ್ಮವರು, ಆಕ್ಟಿವ್ ಪರ್ಸನ್ ಮುನರತ್ನಮ್ಮ, ಎಲ್ಲ ನನ್ನ ಪೂಜ್ಯ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದ್ದೀರಿ. ಬಹುಶಃ ನಿಮ್ಮ ಹತ್ರ ಸಿಗ್ದಂಗೆ ನಮ್ಗೆ ಇನ್ಫಾರ್ಮೇಶನ್ ಎಲ್ಲೂ ಸಿಗಲ್ಲ. ಮಾಹಿತಿ ಲೀಕ್ ಮಾಡೋದು ನೀವೇ ಮಾಡ್ಬೇಕು ನನಗೆ ಡಿಪಾರ್ಟ್ಮೆಂಟಲ್ಲಿ. ಅದಕ್ಕೊಂದು ಟಾಸ್ಕ್ ಹಾಕಂತೀನಿ. ನನಗೆ ನಿಮ್ಮಿಂದ ನನಗೆ ಕೆಲವು ಮಾಹಿತಿಗಳನ್ನು ನಿಮ್ಮಿಂದ ಕಲಿಬೇಕು. ನಾನು ಏನೇನು ಇರ್ತಂತ ಕಲಿಬೇಕು. ಇನ್ನು 6 ತಿಂಗಳಾಗಿದೆ ಅಷ್ಟೇ. ನಾನು ಬಹುಶಃ ಇನ್ನೂ ನನ್ನ ಲರ್ನರ್, ನಾನು ಇನ್ನು ಶಾಸಕನಾಗಿ ನನ್ನ ಲರ್ನರ್. ಎಲ್ಲರೂ ಬಂದು ನಾನು ಏನಂದ್ರೆ ಜನಪ್ರಿಯ ಶಾಸಕ ಅಂದ್ರೆ 1 ವರ್ಷ ಆದ್ಮೇಲೆ ಹೇಳ್ಬೇಕು ನೀವು ಜನಪ್ರಿಯನ ಇಲ್ಲ ಶಾಸಕರ ಅಂತ. ಹೌದಾನೆ? ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ. ನಾನು ನೇರವಾಗಿ ಮಾತಾಡ್ತೀನಿ. ಕೆಲವರಿಗೆ ಅದು ಆಗುದಿಲ್ಲ. ಯಾಕೆಂತಂದ್ರೆ ನೇರ ನೋಡಿ ಯಾರು ಮಾತಾಡ್ತಾರೋ ಹೊಟ್ಟೆಲಿ ಏನಿರಲ್ಲ, ಅಲ್ಲೇ ಇಟ್ಕೊಂಡು ಹೋಗ್ತಾರೆ. ಅಲ್ಲೇ ನಾಡ್ರೆ ಅಲ್ಲೇ ಬಹುಮಾನ. ಬಹುಶಃ ನಾನು ಇಟ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಾನು ಇವತ್ತು ನಾನಿಲ್ಲ. ಒಂದಂತೂ ನಾನು ಹೇಳ್ತೀನಿ, ನಾನು ಹೇತಕ್ಕಾಗಿ ರಾಜಕಾರಣಕ್ಕೆ ಬಂದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಂದಾದ್ಮೇಲೆ ಸೋತಾದ್ಮೇಲೆ ಗೊತ್ತಾಯ್ತು ನಾನು ರಾಜಕಾರಣಕ್ಕೆ ನಾನು ಏನಕ್ಕೆ ಬಂದೆ, ಯಾವ ರೀತಿ ಸಿಕ್ಕಾಕೊಂಡೆ ಅಂತ. ಆಮೇಲೆ ಬಹುಶಃ ನನ್ನ ಯಾಕೆ ಮುಳುಬಾಗಲಿಕ್ಕೆ ಆ ದೇವ್ರು ನನ್ನ ಕರ್ಕೊಂಬಂದ್ರು ಅಂತ ಲೇಟಾಗಿ ನನ್ನ ಕೇಳ್ಕೊಂಡೆ. ಬಹುಶಃ ಒಂದು ಕೆಲವೇ ದಿವಸದಲ್ಲಿ ಬಂದು ಕೆಲವೇ ಅಂತರದಿಂದ ನಾನು ಸೋತ್ರುವೆ ನನಗೆ ಗೊತ್ತಾಯ್ತು, ನಾವು ಭತ್ತ ಹಾಕಿದ್ರೆ ರಾಗಿ ಬರಲ್ಲ, ರಾಗಿ ಹಾಕಿದ್ರೆ ರಾಗಿನೇ ಬರ್ತದೆ. ಹಾಕೋಕ್ಕಿಂತ ಮುಂಚೆ ಎಷ್ಟು ಮಾಡ್ಬೇಕು, ರಾಗಿ ಹಾಕ್ಬೇಕು, ಭತ್ತ ಹಾಕ್ಬೇಕಂತ. ಯಾಕೆ ಹೇಳಿ, ತಿನ್ನೋದು ನಾವೇ. ಮೋಸ ಹಾಕ್ಬೇಕಾ ಒಳ್ಳೇದು ಹಾಕ್ಬೇಕಾ ನಾವು ಹಾಕ್ಬೇಕು, ಹೌದಾನೆ? ನಾವು ಹಾಕೋಕ್ಕಿಂತ ಮುಂಚೆ ಎಷ್ಟು ಮಾಡ್ಬೇಕು, ಏನು ಹಾಕ್ಬೇಕು ಅಂತ ಸಿಕ್ಕಿದ್ದು ವಾಪಸ್ ನಮಗೆ ಬರ್ತದೆ. ಕರ್ಮ ಅನ್ನೋದು ನಮಗೆ ವಾಪಸ್ ಬರ್ತದೆ. ಬಹುಶಃ 3000 ಓಟಿಂದ ನಾನು ಅವ್ರು ಸೋತೆ. ಬಹುಶಃ ಅಂದಿಂದ ನಾನು ಬಿಡಲಿಲ್ಲ ನಿಮ್ಮನ್ನು. ಬಟ್ ನಾನು ಸರ್ವಿಸ್ ಮಾಡ್ಕೊಂಡೆ ಬಂದೆ. ಬಹುಶಃ ನಾನು ಅಂದ್ಕೊಂಡಿದ್ದು ಸತ್ಯ ಹೇಳ್ತೀನಿ, ಬಹುಶಃ ಒಂದು 70-72,000 ಓಟ್ ನನಗೆ ಬರ್ಬೋದು ಅಂದ್ಕೊಂಡೆ. ನನ್ನ ಕ್ಯಾಲ್ಕುಲೇಷನ್ ಬರುವಾಗಿ ಒಂದು 72-73,000 ಓಟ್ ನನಗೆ ಬರ್ಬೋದು ಅಂದ್ಕೊಂಡೆ. ಸೊ ಪ್ರಾಮಿಸ್ ನಾನು ಹೇಳ್ಬೇಕು, ನಾನು ದಿಗ್ಭ್ರಮೆ ಆಗ್ಬಿಟ್ಟೆ. ಅವತ್ತು 95,000 ಓಟು ಇತಿಹಾಸದಲ್ಲಿ ಮುಳುಬಾಗಲ್ಲಿ ಯಾರೂ ತಗೊಂಡಿಲ್ಲ, ಇಡೀ ಜಿಲ್ಲೆಯಲ್ಲಿ ಯಾರೂ ತಗೊಂಡಿಲ್ಲ. ಅಷ್ಟು ಜನ ಇಷ್ಟಪಟ್ಟು 1,65,000 ಓಟಲ್ಲಿ 95,000-97,000 ಓಟ್ ನನಗೆ ಹಾಕಿದ್ದಾರೆ. ಅವತ್ತು ಗೊತ್ತಾಯಿತು ನಾನು ಹಾಕಿದ್ದು ನನಗೆ ವಾಪಸ್ ಬರುತ್ತೆ ಅಂತ. ನಾನು ಹಾಕಿದ್ದು ನನಗೆ ವಾಪಸ್ ಬರುತ್ತೆ ಅಂತ. ಸೊ ಅಂಥ ಒಂದು ನನ್ನ ನಾಡು, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಶಶನಲ್ಲಿ ಹೆಮ್ಮೆಯಿಂದ ಮಾತಾಡ್ತೀನಿ. ನಿಂದು ಯಾವ ಊರು ನಾನು ಮುಳುಬಾಗಲ್ಲ ಅಂತ ಹೇಳ್ತೀನಿ. ಯಾಕೆ ಹೇಳಿ, ನನ್ನ ತಲೆ ಎತ್ತಿ ನಾನು ಮಾತಾಡ್ತೀನಿ, ಆಯ್ತಲ್ವಾ? ಮುಳುಬಾಗಲ್ಲ ಅಂತ ಯಾಕೆ ಹೇಳಿ, ನಮ್ಮಿಂದನೇ ಹೋಗ್ಬೇಕು, ಮೂಡ್ಲಿಕ್ಕಿಂತ ಮುಳುಬಾಗಲು ಎಲ್ಲಾನು, ಆಯ್ತಲ್ವಾ? ಅಂಥ ಹೆಮ್ಮೆಯ ನಾಡು. ಬಹುಶಃ ಇನ್ನೂ ಅರ್ಧ ಬುಕ್ ಓದಿದೆ ಕರ್ನಾಟಕ ಇತಿಹಾಸದಲ್ಲಿ ಮುಳುಬಾಗಲ ಬಗ್ಗೆ. ಎಷ್ಟು ಇತಿಹಾಸ ಪರಂಪರೆ ಇದೆ ಅಂತಂದ್ರೆ ನಾನು ಇನ್ನೂ ಇಂಥ ಊರಪ್ಪ ಇದು, ಎಂಥ ಊರಿಗೆ ಭಗವಂತ ನಾನು ಕರ್ಕೊಂಬಂದು ಇಟ್ಟವನಪ್ಪ ಅಂತ ಬಹುಶಃ ನಿಮಗೆ ಗೊತ್ತಿರಲಿ. ತಾವುಗಳು ನೀವೊಂದು ಮಾತು ಹೇಳಿದ್ರಿ ಅವಾಗಲೇ ಪದೇ ಪದೇ, ನೀವು ಕೇಳಿಲ್ಲ, ಬಟ್ ನಾನೇ ಹೇಳ್ತೀನಿ. ನಾನು ಅವತ್ತು ಬಸ್ಗಳಾಕಿದ್ದು 50 ವರ್ಷಕ್ಕೆ ಮಾತ್ರ ಅಲ್ಲ, ಪ್ರತಿ ವರ್ಷನೂ ಪ್ರತಿ ವರ್ಷ ಕೂಡ ನೀವು ನಿಮ್ಮ ಶೈಕ್ಷಣಿಕ ಪ್ರವಾಸವನ್ನ
ನಾನಿರೋ ತನಕ ನಿಮ್ಗೆ ನೆರವೇರಿಸ್ಕೊಡ್ತೀನಿ. ಅದೊಂದು ಮಾತಾಡಿ. ಓಕೆ, ಇವತ್ತಿಗೆ 391 ಬಸ್ ಆಯ್ತು. ಎಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಓಂ ಶಕ್ತಿ. ಸಾಕಷ್ಟು ಜನ ನನ್ನ ಬಗ್ಗೆ ಟೀಕೆ ಮಾಡಿದ್ರು, ವಿಡಿಯೋ ಸ್ಥಳ ಕಾಣಿ ಸುಧಾಮ. ಯಾಕೆ ಹೇಳಿ? ಸಾಕಷ್ಟು ಜನ ಟೀಕೆ ಮಾಡಿದ್ರು. ಬಟ್ ನಾನು ವಚನ ಬಸ್ನಾಗ ನಾನು ನಡೆಯಿಲ್ಲ. ಇವತ್ತು ನನ್ನ ಪರಿಸ್ಥಿತಿ ನನಗೆ ಗೊತ್ತಿರ್ತದೆ. ಬಟ್ ಆದರೂ ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತು ನಾನು ತಪ್ತೀನಿ ಮುಳಬಾಗ್ಲಲ್ಲಿ, ಬಹುತಃ ಅವತ್ತು ಈ ಮುಳಬಾಗ್ ನಾನು ಕೊನೆ ಆಗ್ತೀನಿ. ನಾನು ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತೂ ನಾನು ತಪ್ಪುವಂಥ ವ್ಯಕ್ತಿ ನಾನಲ್ಲ. ಬಹುಶಃ ನಾನು ಏನಾದರೂ ತಪ್ಪುಗಳಾಗಿದ್ರೆ ತಿದ್ದುವಂಥ ಹಕ್ಕು ನೀವು ತಗೊಳ್ಳಿ. ಒಬ್ಬ ಮಗನಾಗಿ ಶಾಸಕನಾಗಲ್ಲ, ಒಬ್ಬ ಮಗನಾಗಿ ತಿದ್ದುವಂಥ ಹಕ್ಕು ನೀವು ತಗೊಳ್ಳಿ. ಯಾಕಂದರೆ ಎಲ್ಲ ಡಿಪಾರ್ಟ್ಮೆಂಟಿಂದೂ ನುರಿತ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಮೇಧಾವಿಗಳು ಬಂದು ಇಲ್ಲಿ ಕೂತಿದ್ದೀರಾ. ಬಹುಶಃ ನಾನು ತಪ್ಪು ನಡೆದ್ರೆ, ತಪ್ಪು ದಾರಿಯಲ್ಲಿ ಹೋದರೆ ನಾನು ತಿದ್ದೋ ಅವಕಾಶವನ್ನು ನೀವು ತಗೊಳ್ಳಿ. ಇಲ್ಲ, ನೀವು ತಿದ್ದಿಲ್ಲ ಅಂತಂದರೆ ಬಹುಶಃ ನನ್ನನ್ನು ಆಡ್ಕೊಳ್ತಕ್ಕಂಥ ರೀತಿ ಸಮಾಜ ಹುಟ್ಟುತ್ತೆ. ಹೌದಲ್ಲ? ನಿಮ್ಮ ಮಕ್ಕಳು ಯಾವ ರೀತಿ ನೀವು ತಿದ್ದಿರಿ, ಆ ಹಕ್ಕನ್ನು ನಾನು ಇವತ್ತು ನಿಮ್ಗೆ ಕೊಡ್ತಾ ಇದ್ದೀನಿ. ನಾನು ನೇರವಾಗಿ ನನಗೆ ಹೇಳಿ ಈ ದಾರಿಯಲ್ಲಿ ಹೋಗ್ತೀನಿ ತಪ್ಪು ಅಂತೇಳಿ ಆ ದಾರಿಯಲ್ಲಿ ನಾನು ಹೋಗೋದಿಲ್ಲ. ಬಹುಶಃ ಆ ಒಂದು ಇದನ್ನು ತಗೊಳ್ಳಿ. ಒಂದು ವರ್ಷಕ್ಕೆ ಒಂದು 2 ಸರಿ 3 ಸರಿ ನಾವೆಲ್ಲ ಸೇರಿ ಮೀಟ್ ಆಗತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳೋಣ, ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ. ಸೊ ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ನಾನು ಒಂದು ವಿಷಯನ ಪ್ರಸ್ತಾಪ ಮಾಡ್ತೀನಿ. ಈಗಾಗಲೇ ನನಗೆ ಮನವಿಯನ್ನೇ ಕೊಟ್ಟಿದ್ದೀರಿ. 2 ಮನವಿಯನ್ನು ನನ್ನ ಫೆಬ್ರವರಿ 14ನೇ ತಾರೀಕು ಸೆಷನ್ ಹಾಕಂತೀನಿ. ನಾನು ಅದು ಕೂಗ್ತೀನಿ ಸೆಷನಲ್ಲಿ ಈ ಪಾಯಿಂಟ್ ಹಾಕೊಂಡು ಸರ್ಕಾರ ಗಮನಕ್ಕೆ ತರಲಿಕ್ಕೆ 99% 100% ನಾನು ಫೈಟ್ ಮಾಡ್ತೀನಿ. ಆದ್ರೂ ಮನೆ ಶಿವಮೊಗ್ಗದಲ್ಲಿ ಒಂದು ಉದ್ಘಾಟನೆಗೆ ಹೋಗಿದ್ದೆ ಲಾಸ್ಟ್ ವರ್ಷ. ನನಗೆ ನಮ್ಮ ಫ್ರೆಂಡ್ ಅವರು ತಂದೆ ಉದ್ಘಾಟನೆ ಕರೆದು, ಅಲ್ಲಿ ಒಂದು ಉದ್ಘಾಟನೆ ಮಾಡ್ಬೇಕಾದ್ರೆ ಒಂದು ಟ್ರಸ್ಟ್ ಮಾಡ್ಕೊಂಡು ಅವರು ಒಂದು ಕ್ಲಬ್ ಮಾಡ್ಕೊಂಡಿದ್ದಾರೆ. ನಾವು ಏನು ಹೇಳ್ತೀವಿ, ನಮ್ಮಷ್ಟು ನಾವೇ ಅನ್ಕೊಂಡು ನಾವು ನಿವೃತ್ತರು ಅಂತ. ನೋ, ಟುಡೇ ವಿ ಸ್ಟಾರ್ಟ್. ಇವತ್ತು ಸ್ಟಾರ್ಟ್ ಆಗ್ತದೆ ಜೀವನ. ನನಗೆ ಪ್ರತಿ ವರ್ಷ ಇವತ್ತು ಹೊಸಾದ್ ನನಗಷ್ಟೇ, ಇವತ್ತು ನೀವು ಹೊಸಾದ್ ಇಷ್ಟ ನಿಮಗೆ. ನಾನು ನೀವು ಎಷ್ಟು ಜನ ಇದ್ದೀರಿ, ನುರಿತ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಎಲ್ಲ ಮೇಧಾವಿಗಳು ಸೇರ್ಕೊಂಡಿದ್ದೀರಿ. ನೀವೆಲ್ಲ ಸೇರ್ಕೊಂಡು ಒಂದು ಸೊಸೈಟಿ ಮಾಡ್ಕೊಳ್ಳಿ. ಸ್ಮಾಲ್ ಸೊಸೈಟಿ. ನಮ್ಮ ತಾಲೂಕಿಂದ ಒಂದು ಸರಿ ನಿವೃತ್ತ ನೌಕರ ಸಂಘದ ಒಂದು ಸೊಸೈಟಿ ಮಾಡಿ ಅಲ್ಲಿಂದ ನಾವು ಪ್ರಾರಂಭ ಮಾಡೋಣ ಜೀವನ. 3 ವರ್ಷದಲ್ಲಿ ಆ ಸೊಸೈಟಿ ದೊಡ್ಡ ಮಟ್ಟಕ್ಕೆ ಹೋಗ್ಲಿಕ್ಕೆ ನಾನು ಒಂದು ಅವಕಾಶವನ್ನು ನಾನು ಮಾಡಿಕೊಡ್ತೀನಿ. ನಮ್ಗೆ ಯಾರಿಗೆ ಏನೇ ಹೆಚ್ಚು ಕಡಿಮೆ ಆದ್ರೂ ನಮ್ಮ ಸೊಸೈಟಿಯಿಂದನೇ ನಾವು ಅದನ್ನು ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡೋಣ. ನಾವು ಒಂದು ಮದುವೆ ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು, ಮತ್ತು ಇನ್ನೊಂದು ಇರ್ಬೋದು, ಶವ ಸಂಸ್ಕಾರ ಇರ್ಬೋದು, ಎಲ್ಲವನ್ನು ಸೊಸೈಟಿಯಿಂದ ದಾನವನ್ನು ಇದೆ. ಅದನ್ನು ನಾವು ಒಂದು ಅವಕಾಶವನ್ನು ಕೂತ್ಕೊಂಡು ಮಾಡಿಕೊಂಡು ಒಂದು ಪದಾಧಿಕಾರಿ ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆ ಒಂದು